ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ನರೇಂದ್ರ ಮೋದಿ ವಿರಾಟ ಪ್ರದರ್ಶನಕ್ಕೆ ಸಕಲವೂ ಕೂಡ ಸಿದ್ಧವಾಗಿದೆ. ಇವತ್ತು ಬೃಹತ್ ರೋಡ್ ಶೋ ನಡೆಸುತ್ತಾರೆ. ಕಾಶಿ ವಿಶ್ವನಾಥನ ನಾಡಲ್ಲಿ ನರೇಂದ್ರ ಮೋದಿ ಅವರ ವಿರಾಟ ಪ್ರದರ್ಶನಕ್ಕೆ ಸಕಲವೂ ಕೂಡ ಸಜ್ಜಾಗಿದೆ. ಇವತ್ತು ಮಧ್ಯಾಹ್ನ ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ನರೇಂದ್ರ ಮೋದಿ ಪೂಜೆ ಸಲ್ಲಿಸುತ್ತಾರೆ. ಪಂಡಿತ್ ಮದನ್ ಮೋಹನ್ ಮಾಳವಿಯ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡ್ತಾರೆ. ನಂತರ ಕಾಶಿಯ ಬೀದಿಗಳಲ್ಲಿ ಮೋದಿ ಅವರು ಭರ್ಜರಿ ರೋಡ್ ಶೋ ನಡೆಸ್ತಾರೆ. ಲಂಕಾ ಘಾಟ್, ಅಸ್ಸಿ ಘಾಟ್, ಸೋನಾರ್ಪುರ, ಮದನ್ಪುರದಲ್ಲಿ ನಮೋ ರೋಡ್ ಶೋ ಇದೆ. ಸಂಜೆ ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾ ಮಾತೆಗೆ ನರೇಂದ್ರ ಮೋದಿ ಗಂಗಾರತಿಯನ್ನು ಕೂಡ ಮಾಡ್ತಾರೆ. ವಾರಣಾಸಿಯಲ್ಲಿ ರೋಡ್ ಶೋ ಯಶಸ್ವಿಗೊಳಿಸೋದಕ್ಕೆ ಅಮಿತ್ ಶಾ ಅವರ ಪ್ಲಾನ್, ಭರ್ಜರಿ ಸಿದ್ಧತೆ ನಡೀತಾ ಇದೆ. ನಾಳೆ ಕಾಲ ಭೈರವನಿಗೆ ಪೂಜೆ ಸಲ್ಲಿಸಿ ವಾರಣಾಸಿಯಲ್ಲಿ ನರೇಂದ್ರ ಮೋದಿ ನಾಮಪತ್ರವನ್ನು ಸಲ್ಲಿಸ್ತಾರೆ. ನಾಳೆಯೂ ನರೇಂದ್ರ ಮೋದಿ ಅವರ ರೋಡ್ ಶೋ ಇರುತ್ತೆ. ಓಕೆ, ಪಬ್ಲಿಕ್ ಟಿವಿ ಕೂಡ ಈಗ ಕಾಶಿಯಲ್ಲಿ ಬೀಡು ಬಿಟ್ಟಿದೆ. ಅಲ್ಲಿಂದ ಮತ್ತಷ್ಟು ಮಗದಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ಶಬೀರ್ ನಿಡಗುಂದಿ ನನ್ನ ಜೊತೆ ಅಲ್ಲಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಶಬೀರ್, ಇವತ್ತು ಮತ್ತು ನಾಳೆ ನರೇಂದ್ರ ಮೋದಿ ಅವರು ನಾಮಪತ್ರ ಸಲ್ಲಿಸುವ ತನಕವೂ ಕೂಡ ಏನೆಲ್ಲ ಕಾರ್ಯಕ್ರಮಗಳು ನಿಗದಿಯಾಗಿದೆ, ಅದಕ್ಕೆ ಸಿದ್ಧತೆಗಳು ಹೇಗೆ ನಡೀತಾ ಇದೆ? ಖಂಡಿತವಾಗ್ಲೂ ಅರವಿಂದ್, ನಾಳೆ ಬೆಳಗ್ಗೆ 9:30ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಅದಕ್ಕೂ ಮುನ್ನ ಅಂದ್ರೆ ಇವತ್ತು ಬೃಹತ್ ರೋಡ್ ಶೋ ಅನ್ನ ಹಮ್ಮಿಕೊಂಡಿರುವಂತದ್ದು. ಮಧ್ಯಾಹ್ನ 3 ಗಂಟೆಯ ಬಳಿಕ ರೋಡ್ ಶೋ ಆರಂಭ ಆಗುತ್ತೆ. ವಾರಣಾಸಿಗೆ ಬಂದ ಬಳಿಕ ಮಧ್ಯಾಹ್ನ 3 ಗಂಟೆಗೆ ಕಾಶಿ ವಿಶ್ವನಾಥನ ಸನ್ನಿಧಾನಕ್ಕೆ ಹೋಗಿ ವಿಶೇಷ ಪೂಜೆಯನ್ನ ಮೋದಿ ಅವರು ಸಲ್ಲಿಸ್ತಾರೆ. ಅದಾದ ಬಳಿಕ ಏನು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಇದೆ, ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದು ಅಲ್ಲಿ ಅದರ ಮುಂಭಾಗದಲ್ಲಿರುವಂತ ಏನು ಪಂಡಿತ್ ಮದನ್ ಮೋಹನ ಮಾಳವಿಯ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡ್ತಾರೆ. ಅದಾದ ಬಳಿಕ ಇಲ್ಲಿಂದ ಅಧಿಕೃತವಾಗಿ ಏನು ರೋಡ್ ಶೋಗೆ ಒಂದು ಚಾಲನೆ ಸಿಗುತ್ತೆ. ಸುಮಾರು 7 ಕಿಲೋಮೀಟರ್ನಷ್ಟು ರೋಡ್ ಶೋ ಅನ್ನ ಮಾಡಲಿದ್ದಾರೆ. ಈ ನಡುವೆ ಅಸ್ಸಿ ಘಾಟ್, ಲಂಕಾ ಘಾಟ್ ಮೂಲಕ ಏನು ದಶ ಅಶ್ವಮೇಘ ಘಾಟ್ ಅನ್ನೋ ಒಂದು ಘಾಟ್ ನಲ್ಲಿ ಈ ಒಂದು ರ್ಯಾಲಿ ಅಂತ್ಯ ಆಗುತ್ತೆ. ಅಲ್ಲಿ ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಒಂದು ಗಂಗಾ ಆರತಿ ನಡೆಯುತ್ತೆ. ಆ ಗಂಗಾ ಆರತಿಯೊಂದಿಗೆ ಇವತ್ತಿನ ರೋಡ್ ಶೋ ಕಾರ್ಯಕ್ರಮವನ್ನ ಅಂತ್ಯ ಮಾಡ್ತಾರೆ. ಸಂಜೆ 8 ಗಂಟೆಗೆ ವಾರಣಾಸಿಯ ವಿವಿಧ ವಲಯದ ಗಣ್ಯರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತುಕತೆಯನ್ನ ನಡೆಸ್ತಾರೆ. ಜೊತೆಗೆ ನಾಳೆ ಬೆಳಗ್ಗೆ 9:30ಕ್ಕೆ ನಾಮಪತ್ರವನ್ನ ಬೃಹತ್ ರ್ಯಾಲಿಯ ಮೂಲಕ ಸಲ್ಲಿಸಲಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಎನ್ಡಿಎ ಮತ್ತು ಬಿಜೆಪಿಯ ಪ್ರಮುಖ ಘಟಾನುಘಟಿ ನಾಯಕರು ಭಾಗಿಯಾಗಲಿದ್ದಾರೆ. ಇದೇ ಒಂದು ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಶಕ್ತಿ ಪ್ರದರ್ಶನವನ್ನ ಮಾಡಲಿದ್ದಾರೆ. ಜೊತೆಗೆ ಇವತ್ತು ರೋಡ್ ಶೋ ಇರೋದ್ರಿಂದ ಈಗಾಗಲೇ ಸಾಕಷ್ಟು ತಯಾರಿಗಳು ಆಗ್ತಾ ಇದಾವೆ. ನನ್ನ ಹಿಂಭಾಗದಲ್ಲಿ ನೋಡಬಹುದು, ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ಜನರು ಕೂಡ ಬಂದು ನಿಲ್ತಿದ್ದಾರೆ. ಅವರನ್ನ ನೋಡಬಹುದು, ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಸಾಕಷ್ಟು ಜನರು ಬೆಳಗ್ಗೆಯಿಂದಲೇ ಬರ್ತಾ ಇದ್ದಾರೆ. ಫುಲ್ ಟ್ರಾಫಿಕ್ ಜಾಮ್ ಬನಾರಸ್ ವಿಶ್ವವಿದ್ಯಾಲಯದ ಮುಂಭಾಗದಲ್ಲಿ ಜಾಮ್ ಆಗಿರುವಂತದ್ದು. ಸಾಕಷ್ಟು ಜನರು ವಾಹನಗಳು ಕೂಡ ವಾಹನ ಸವಾರರು ಪರದಾಡ್ತಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಏನು ರ್ಯಾಲಿ ಆದ್ರೂ ಕೂಡ ಈಗಲಿಂದಲೇ ಜನರು ಬರ್ತಾ ಇದ್ದಾರೆ. ಮೋದಿ ಪರ ಜಯ ಘೋಷಗಳನ್ನ ನರೇಂದ್ರ ಮೋದಿ ಅವರನ್ನ ಮತ್ತೆ ಆಯ್ಕೆ ಮಾಡ್ತೀವಿ ಅನ್ನೋದೇ ಆದ್ರೆ ಯಾವ ಕಾರಣಕ್ಕೆ ಅಂತ ಕೇಳಿ. खंडिता अब बनारस के अब भी लास्ट टाइम भी मोदी लड़े थे, अब भी लड़ रहे हैं. अब क्यों सपोर्ट करते मोदी के लिए? बिकॉज वो यहाँ पे विकास कार्य कर रहे हैं. जिस प्रकार से यहाँ पे विकास हो रहा है वो कहा नहीं जा सकता, क्योंकि अभी तक किसी भी कंस्ट्रक्शन कंपनी ने 7 महीने में कोई इतनी बड़ी संस्था नहीं खड़ी की. जैसे हमारा कैंसर हॉस्पिटल 8 अगस्त 2018 में बनना स्टार्ट हुआ और अब वो बन के तैयार है. 7 महीनों में इतना बड़ा कैंसर हॉस्पिटल उन्होंने दिया हमें. और यहाँ पे रोड की व्यवस्था, इलेक्ट्रिसिटी की व्यवस्था, विद्यालयों की व्यवस्था, इन सब में बहुत ही उन्नति हुई, बहुत ही वृद्धि हुई. और सिर्फ वाराणसी में ही नहीं बल्कि पूरे भारत में उन्होंने विकास किया है. वैश्विक स्तर पे हमारा विकास किया है. कांग्रेस के नेता बोलते रहते हैं मोदी ने विदेश प्रवास चलते रहते हैं, वहाँ बनारस को नहीं आते, अभी विकास नहीं किया. कहाँ हुआ? नमामि गंगे फेल हुआ है बोल रहे.
जी, अगर आप ये बात कह रहे हैं तो यहाँ आकर के अवश्य देखिए और देखने के पश्चात ही आपको धरातल पे आने के बाद, क्योंकि मुख से कहने की बात कुछ और है और आकर के देखने की बात कुछ और है। आप क्या कहना चाहते हैं, पिछले 5 साल में वाराणसी में क्या चेंजेस हुआ है, कैसे तरह के विकास हुए हैं? यहाँ पर रोड, लाइट, बुनकरों की समस्या, बंदरगाह या एयरपोर्ट, मतलब हर प्रकार की जो सुविधाएं हैं हमारे बनारस में, इसके पहले कभी भी न हुआ है। और हाँ, अभी धरातल पर सब काम दिखाई पड़ रहा है। और इस आज के दिन जो हम लोग मना रहे हैं वो एक उत्सव की तरह से मना रहे हैं। हमारे सांसद जी आज आ रहे हैं, एक उत्सव और जश्न की तरह से हम लोग यहाँ पर बनारस के अंदर उनका स्वागत करने के लिए तैयार हैं। बनारस में टाइट फाइट है, क्योंकि अब प्रियंका वाड्रा लड़ रहा है, इसके बाद महागठबंधन कर लिए, आप सेपरेट से लड़ रहे हैं, सारे मिलजुल के मोदी हराने के लिए ट्राई कर रहे हैं। आपका यहाँ बनारस के लोग क्या बोलते हैं? बनारस के लोग काम देखते हैं, विकास देखते हैं। जो काम उन्होंने किया है हमारे सांसद जी ने, वो दिखाई पड़ रहा है। इसलिए भैया आप कहाँ का? हम सोनभद्र से हैं। क्या कहना चाहते हैं, मोदी आज आ रहे हैं, 3 बजे आ रहे हैं, अभी तुम आके वेट कर रहे हैं, किस लिए? सुबह से ही मोदी जी का वेट कर रहे हैं आकर के। मोदी जी पूर्ण बहुमत से जीतेंगे। कैसे तरह के विकास हुए हैं यहाँ? बहुत विकास हुआ, सफाई के देख लीजिए, पूरे पहले 5 साल पहले कितनी गंदगी थी, लाइट नहीं चलती, लाइट नहीं थी, बिजली पानी की व्यवस्था नहीं थी, पूरी सफाई और पानी की व्यवस्था हो चुकी है। बताओ बोलो। अब तुम मोदी को चुनने चाहते हैं? एकदम मोदी को चुनना चाहते हैं। ಮತ್ತೊಂದಿಷ್ಟು ಜನರು ಬನಾರಸ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯರು ಕೂಡ ನಮ್ ಜೊತೆಗಿದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ। अब यहाँ सुबह से वेट कर रहे हैं, 3 बजे रैली चल रहा है, क्यों अब इतनी धूप में वेट कर रहे हैं? बिकॉज वी वांट मोदी अगेन एंड अगेन। आज मोदी मिलना चाहते हैं। अगर हम लेट से आते तो हम आगे नहीं पहुंच पाते, बहुत भीड़ होने वाली है। अगर हम लेट से आते तो यहाँ पे नहीं पहुंच पाते, इसलिए हम लोग सुबह से इंतजार कर रहे हैं। उनकी रैली 3 बजे से स्टार्ट है 6 किलोमीटर के लिए, और फिर वो शाम में आरती अटेंड करेंगे। इस बार वो सेकंड टाइम यहाँ से वाराणसी कंस्टिट्यूएंसी से लोकसभा के लिए नॉमिनेशन कर रहे हैं। ಇದಿಷ್ಟು ಅರವಿಂದ್ ಇಲ್ಲಿಯ ಜನರು ಹೇಳ್ತಾ ಇರುವಂತದ್ದು, ಸಾಕಷ್ಟು ಅಭಿವೃದ್ಧಿಯ ಕೆಲಸಗಳು ಕಳೆದ 5 ವರ್ಷದಲ್ಲಿ ಆಗಿದಾವೆ, ಹಾಗಾಗಿ ಈ ಬಾರಿ ಕೂಡ ನಾವು ಮೋದಿಯನ್ನ ಬೆಂಬಲಿಸ್ತೀವಿ ಅನ್ನೋ ಮಾತುಗಳನ್ನ ಸ್ಥಳೀಯರು ಹೇಳ್ತಿದ್ದಾರೆ। ಅರವಿಂದ್, ಓಕೆ ಶಬೀರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.